ಬಾಗ್ಲು ಹಾಕ್ಬಿಟ್ಲು ಕಣೋ. ಕೀ ಇರ್ಬೇಕಲ್ವಾ? ಗಾಯತ್ರಿ ಕೈಯಲ್ಲಿ ಕೀ ಕೂಡ ಇಲ್ವಲ್ಲ ಅತ್ತೆ? ಮತ್ ಹೇಗ್ ಲಾಕ್ ಮಾಡಿದ್ಲು? ಒಳಗಡೆ ಪಿನ್ ಲಾಕ್ ಪ್ರೆಸ್ ಮಾಡಿ ಡೋರ್ ಎಳ್ಕೊಂಡಿರೋ ಹಾಗಿದೆ, ಅದಕ್ಕೆ ಅದು ಲಾಕ್ ಆಗಿರಬೇಕು. ಒಳ್ಳೆ ಕೆಲಸ ಮಾಡಿದ್ಲು. ಇನ್ಯಾರು ರೂಮ್ ಒಳಗಡೆ ಹೋಗೋದಿಲ್ಲ. ನೈನಿ, ವಿಕ್ರಾಂತ್ ಅವರೇ, ನಿಮ್ಮ ಮಾವನ ಆರೋಗ್ಯದ ಬಗ್ಗೆ ಬೆಳಗ್ಗೆ ಯೋಚನೆ ಮಾಡಿ ತೀರ್ಮಾನ ಮಾಡೋಣ. ನಾನಿನ್ ಹೊರಡ್ತೀನಿ. ಸರಿ ಪುಟ್ಟಮ್ಮ. ಥ್ಯಾಂಕ್ಸ್ ದೊಡ್ಡ ಪುಟ್ಟಮ್ಮ. ಹಾ, ಕರೆಕ್ಟ್ ಟೈಮ್ಗೆ ಬಂದಿದ್ದಕ್ಕೆ ಒಳ್ಳೇದಾಯ್ತು. ಐ ಆಮ್ ಸಾರಿ ಅದಕ್ಕೆ ಪ್ಲ್ಯಾನ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಇದ್ರಲ್ಲಿ ನಿನ್ ತಪ್ಪೇನಿದೆ ವಿಕ್ರಾಂತ್ ಅವರೇ? ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ಕೋಬೇಕು. ಹಾಸಿನಿ ಅಕ್ಕ ಚಿಕ್ಕಮ್ಮನ ರೂಮಿಗೆ ಹೋದ್ರು ಪಕ್ಕದಲ್ಲೇ ಇದ್ದಿದ್ದು ನನ್ನ ಬಾಡಿನ ನೋಡ್ಲಿಲ್ಲ. ನೋಡಿದ್ರೆ ದೊಡ್ಡದ್ಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಇಲ್ಲ ಅಂದ್ರೆ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಮಾಡ್ತಿದ್ರು. ಸುಮನಾ, ನಾನ್ ಹೇಳಿಲ್ವಾ ನೈನಿ ವಿಕ್ರಾಂತ್ ಇಲ್ಲೇ ಇರ್ತಾರೆ ಅಂತ? ನಿನ್ ಗಂಡನ್ ಜೊತೆ ಇರ್ತೀಯ ಅಂತ ಅನ್ಕೊಂಡಿದ್ದೆ. ಇವ್ರ ಜೊತೆ ಏನ್ ಮಾಡ್ತಿದ್ಯಕ್ಕ? ಏಯ್, ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಈ ಟೈಮ್ ಅಲ್ಲ? ಸುಮನಾ, ಅದೇನ್ ರೇಷನ್ ಅಂಗಡಿ ಅಲ್ಲ. 9 ಗಂಟೆಗೆ ಮುಚ್ಚಿ ಅವ್ರವ್ರ ಮನೆಗೆ ಅವ್ರವ್ರು ಹೋಗೋದಕ್ಕೆ. 24 ಗಂಟೆ ನಾನ್ ಸ್ಟಾಪ್ ಕೆಲಸ ಮಾಡೋ ಫ್ಯಾಕ್ಟ್ರೀಸ್ ಕೂಡ ಇರುತ್ತೆ. ಅಷ್ಟು ಕೋಟ್ಯಾಂತರ ರೂಪಾಯಿ ವ್ಯಾಪಾರನ ನಂಬ್ಕೊಂಡು ನನ್ ಗಂಡ ನಿಮ್ ಜೊತೆ ಇದ್ರು ಚಳಿಗ್ ಹಾಕೊಳ್ಳೋದಿಕ್ಕೆ 2 ಕೋಟ್ ಕೂಡ ಇಲ್ಲ. ಅದ್ರಲ್ಲಿ ಏನಿದೆ? ನಾಳೆನೆ ನಾನು ಆರ್ಡರ್ ಮಾಡಿ ತರಿಸ್ತೀನಿ. ಅವಳು ಹೇಳ್ತಾ ಇರೋದು ದುಡ್ಡು ಬಗ್ಗೆ ಅತ್ಗೆ. ಆಯ್ಸಿ. ಏನಕ್ಕೆ ಬಂದೆ ಸುಮನಾ? ಏನಾದ್ರೂ ಕೆಲಸ ಇದೆಯಾ? ಹಾ, ಡಿಸ್ಟರ್ಬ್ ಮಾಡದ್ನ ಅಕ್ಕ? ಮೊದಲು ವಿಷಯ ಏನು ಅಂತ ಹೇಳು. ಪಾವನ್ ಮೂರ್ತಿ ಚಿಕ್ಕಪ್ಪ ಪಾಪ ಮನೇಲೇ ಇಲ್ಲ. ನೀವ್ ನೋಡಿದ್ರೆ ಅಮ್ಮನವ್ರ ಗುಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ, ನಾಟಿ ವೈದ್ಯ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ಅಂತ ಯಾಕೆ ಸುಳ್ಳು ಹೇಳ್ತೀರಾ? ಹೌದಲ್ವಾ ನೈನಿ? ಸುಮ್ಮನೆ ತುಂಬಾ ಲಾಜಿಕಲ್ ಮಾತಾಡಿದ್ಲು. ಇರ್ತಾರೆ ಅನ್ಕೊಂಡು ರೂಮಲ್ಲಿ ಕುಡ್ದ್ ಮಲ್ಗಿರೋ ಮಾವನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಇದಾರೆ ಅನ್ಕೊಳ್ಳೋದು, ಅದು ಕೂಡ ಕುಡ್ದಿದ್ದಾರೆ ಅಂತ ಅನ್ಕೊಳ್ಳೋದು, ಇಷ್ಟು ಶ್ಯೂರ್ ಆಗಿ ಹೇಳ್ತಿದ್ದೀರಾ ಅಂದ್ರೆ ಎಲ್ಲೋ ಮಿಸ್ ಹೊಡಿತಾ ಇಲ್ವಾ? ನೀನ್ ಯಾಕೆ ಅನುಮಾನದಲ್ಲಿ ಯೋಚನೆ ಮಾಡ್ತಿದ್ಯಾ ಸುಮನಾ? ಹೋಗ್ಲಿ, ಹಾಸಿನಿ ಅಕ್ಕ ಕೇಳಿದ್ರೆ ಕರೆಕ್ಟ್ ಆಗಿ ಹೇಳ್ತೀರಾ? 1 ನಿಮಿಷ ಸುಮನಾ. ನೈನಿ, ದುರಂತರ ಆಂಟಿಗೆ ಈ ಪ್ಲಾನ್ ಗೊತ್ತಾ ನೈನಿ? ಹೇಳಿಲ್ಲ. ಯಾಕೆ? ಗಂಡನ ಬಗ್ಗೆ ಅಯ್ಯೋನ್ಸಿ ಪ್ಲಾನ್ ಎಲ್ಲ ಹಾಳು ಮಾಡ್ತಾಳೆ ಅಂತ. ಆಲ್ ರೈಟ್, ಚೆನ್ನಾಗೇ ಇದೆ. ಚಿಕ್ಕಪ್ಪ ಕುಡಿದು ಮಲ್ಕೊಂಡಿರ್ಬೇಕಾದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡ್ರಿ? ಏಯ್, ಪೊಲೀಸ್ ಎಂಕ್ವೈರಿ ಮಾಡ್ತಾ ಇದೀಯಾ ಅನ್ಕೊಂಡಿದ್ಯಾ? ಚಿಕ್ಕಮ್ಮನೂ ಮನೇಲಿಲ್ಲ. ಇದಾರೆ ಅನ್ಕೊಂಡ್ವಿ. ಎಲ್ಲಾನು ನೀವೇ ಅನ್ಕೊಂಡು ದೊಡ್ಡ ಬೊಟ್ಟಮ್ಮನ ಆ ಟೈಮಿಗೆ ಬರಕ್ ಹೇಳಿದ್ರಾ? ಚಿಕ್ಕಪ್ಪ ಆಂಟಿ ಮನೇಲಿಬ್ರು ಇದಾರ ಇಲ್ವಾ ಅಂತ ನೋಡ್ಕೊಳ್ದೇನೆ ಹೇಗ್ ಪ್ಲಾನ್ ಮಾಡ್ತಾರೆ? ನೈನಿ ಸಿಲ್ಲಿಯಾಗಿ ಯೋಚಿಸಲ್ಲ ಅಲ್ವಾ? ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ, ನಮಗ್ ತೊಂದರೆ ಆಯ್ತು ಅಕ್ಕ. ನಿನ್ಗಾದ್ರೂ ಹೇಳ್ಬೇಕಿತ್ತು. ನೀವು ಹೇಳ್ದೇನೆ ಮಾಡ್ಬೇಕು ಅಂತ ಅನ್ಕೊಂಡ್ರಿ. ಅದು ಗೊತ್ತಿಲ್ದೆ ಬೆಡ್ಶೀಟ್ ಒಳಗ್ ಹೋಗಿ ಸೇರ್ಕೊಂಡೆ. ನನ್ ಪುಣ್ಯ, ನನ್ ಬಾಯಿಗ ಔಷಧಿ ಹಾಕ್ಲಿಲ್ಲ ನೀವು. ಆದ್ರೂ ಮಾವಂಗೆ ಹೇಳ್ದೇನೆ ಹೀಗ್ ಮಾಡಬಾರ್ದಾಗಿತ್ತು ಅದಕ್ಕೆ. ಇನ್ನೊಂದು ಡೌಟು,
ನಾವ್ ನೋಡ್ತೀವಿ ಅಂದ್ರೆ ಬಾಗ್ಲು ತೆಗಿಯೋದಿಲ್ಲ. ಇನ್ ನಮಗ್ ಕೀ ಹೇಗ್ ಕೊಟ್ರು? ಸರಿ ನೀನೇ ತಗೋ, ರೂಮ್ ಎಲ್ಲ ಕ್ಲೀನ್ ಮಾಡು. ನನ್ಗೇನಾಗಿದೆ? ಆ ಕೆಲ್ಸ ನೀನೇ ಮಾಡಕ್ಕ. ಕೆಲ್ಸ ಅಂದ್ರೆ ಸಾಕು, ತಪ್ಪಿಸ್ಕೋತಾಳ ಸುಮ್ಮನ. ಬ್ರೋ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ನೈನಿ ಎತ್ಗೆ ಕೈಲಿ ಸೈನ್ ಮಾಡಿಸಿ ಬಿಲ್ ಪಾಸ್ ಮಾಡ್ತೀನಿ. 40 ಕೋಟಿ ರೂಪಾಯಿ ಬಿಲ್ ಅದು. ಒಂದ್ಸಲ ಅಲ್ಲ 2 ಸಲ ಕ್ರಾಸ್ ಚೆಕ್ ಮಾಡಿ. ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ. ಇದೆ ವಿಶಾಲ್, ಏನದು? ಒಂದ್ಸಲ ಅಕೌಂಟಿಂದ ದುಡ್ಡು ಕಟ್ಟಾದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ. ಎಲ್ಲ ಸರಿಯಾಗಿ ಚೆಕ್ ಮಾಡೇ ಪ್ರೊಸೀಡ್ ಆಗ್ತಾ ಇದೀವಿ. ದುಡ್ಡು ಹೋದ್ಮೇಲೆ ಸೈನ್ ಮಾಡಿದ್ದು ನಮ್ ನೈನಿ ಅಕ್ಕ ಅಲ್ಲ ಅಂತ ಏನಾದ್ರೂ ಗೊತ್ತಾದ್ರೆ ಡೈರೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೋಡಿ. ನಾನ್ ಹೇಳ್ತಾ ಇಲ್ಲ, ಅತ್ತೆ ಹೇಳ್ತಿರೋದು ಬಾವಾ. ನೈನಿ, ಬೆಳಗ್ಗೆ ಎದ್ದ ತಕ್ಷಣ ಇವರಿಗೆ ನಿನ್ನ ಡಿಸ್ಟರ್ಬ್ ಮಾಡೋದ್ ಬಿಟ್ಟು ಬೇರೆ ಏನು ಕೆಲಸ ಇರಲ್ಲ ಆದ್ರೆ ನೀನ್ ಸೈನ್ ಮಾಡು. ಸರಿ ಅಕ್ಕ.